ಒಬ್ಬ ರೈತನಿದ್ದ. ಅವನಿಗೆ 16 ಎಕರೆಯಷ್ಟು ಜಮೀನು ಇತ್ತು. ಅದರಲ್ಲಿ ಶ್ರಮಕ್ಕೆ ತಕ್ಕನಾಗಿ ಬೆಳೆ ಬರುತ್ತಿತ್ತು. ಅವನು ಎಂದೂ ಸೋಮಾರಿಯಾಗದೆ ದುಡಿಯುವುದನ್ನು ಕಂಡ ಭೂಮಿ ತಾಯಿ ಅವನು ಹಾಕಿದ ಬೀಜಕ್ಕೆ ಮೋಸ ಮಾಡುತ್ತಿರಲಿಲ್ಲ. ಆ ರೈತನಿಗೆ ಒಬ್ಬನೇ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಎಂಬುದು ರೈತನ ಆಸೆಯಾಗಿತ್ತು. ಆದರೆ ಓದು ಮುಗಿದ ಮೇಲೆ ಮಗ ನನ್ನಂತೆಯೇ ರೈತನಾಗಬೇಕು ಎಂಬುದು ತಂದೆಯ ಆಸೆಯಾಗಿತ್ತು. ಇದೇ ವಿಷಯಕ್ಕೆ ತಂದೆಗೂ ಮಗನಿಗೂ ಆಗಾಗ ಜಗಳವಾಗುತ್ತಿತ್ತು. ತಂದೆ ತನ್ನ ಮಗನನ್ನು ಕೂರಿಸಿಕೊಂಡು ಬುದ್ಧಿ ಹೇಳುತ್ತಿದ್ದರು. ಮಗ, ಪೇಟೆಗೆ ಹೋಗಿ ದುಡಿಯುವುದು ಯಾಕೆ? ನನ್ನ ಮಾತು ಕೇಳು. ಆ ಕೆಲಸದಾಗಿ ಎಷ್ಟೇ ದುಡ್ಡು ಬಂದರೂ ಸಂತೋಷ ಸಿಗುವುದಿಲ್ಲ. ನಾನು ನೋಡಿಲ್ವಾ, ನೌಕರಿ ಮಾಡ್ತೀನಿ ಅಂತ ಹೋದವರ ಬಾಳು ಹೇಗಿದೆ ಅಂತ. ಯಾರನ್ನೋ ನಂಬಿ ಯಾಕೆ ಬದುಕಬೇಕು? ಭೂಮಿಯ ನಂಬಿ ಬದುಕಬೇಕು. ಮಣ್ಣಾಗೆ ಬರೀ ಬೆಳೆಯಲ್ಲ ಮಗ, ಅದರ ಜೊತೆಗೆ ಆನಂದ, ಸಂತೋಷವೂ ಬೆಳೆಯುತ್ತದೆ ಅಂತ ಎಷ್ಟು ಬುದ್ಧಿ ಹೇಳಿದರೂ ಮಗ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಪೇಟೆಯಲ್ಲಿ ಕೆಲಸ ಸಿಕ್ತು ಅಂತ ಮಗ ಹೊರಟು ಹೋದ. ಮೊದಲು ಪೇಟೆ ಬದುಕು ಚಂದವಾಗಿ ಕಾಣುತ್ತಿತ್ತು. ತಮ್ಮ ತಂದೆಗೆ ಬುದ್ಧಿ ಇಲ್ಲ ಎಂದುಕೊಂಡ. ಹೀಗೆ ಸುಮಾರು ದಿನ ಕಳೆಯಿತು. ಒಂದು ದಿನ ಅವನ ತಂದೆ ವಯಸ್ಸಾಗಿ ತೀರಿ ಹೋದರು. ರೈತನ ಹೊಲ ಹಾಳು ಬಿದ್ದಿತು. ಮಗ ಬಂದು ನೋಡಿ ಮತ್ತೆ ಪೇಟೆಗೆ ವಾಪಸ್ಸು ಹೋದ. ದಿನೇ ಮಾಡುವ ನೌಕರಿಯಲ್ಲಿ ಅವನಿಗೆ ಸಮಾಧಾನ ಸಿಗದಂತಾಯಿತು. ಕೈ ತುಂಬ ದುಡ್ಡು ಬಂದರೂ ಖುಷಿ ಇರಲಿಲ್ಲ. ಮೇಲಧಿಕಾರಿಗಳ ದಬ್ಬಾಳಿಕೆ ಸಾಕು ಅನಿಸಿತು. ನಗರ ಜೀವನದ ಮೋಸಗಳು ಅವನಿಗೆ ಮನದಟ್ಟಾದವು. ಅದಲ್ಲದೆ ಅವನಿಗೆ ನಂಬಿಕೆ ಎನ್ನುವುದು ಸಿಗಲಿಲ್ಲ. ಮೋಸ ಮಾಡುವವರು ಅದಕ್ಕೆ ಪ್ರತಿಯಾಗಿ ತಾನೂ ಮೋಸ ಮಾಡಬೇಕಾದ ಸ್ಥಿತಿ ಅವನನ್ನು ಕಾಡಿತು. ಅಪ್ಪ ಹೇಳಿದ ಮಾತುಗಳು ಈಗ ನೆನಪಾದವು. ಹಳ್ಳಿಗೆ ಹೋದರೆ ಹೇಗೆ ಅಂತ ಯೋಚಿಸಿದ. ನೋಡೋಣ ಅಂತ ಒಂದಿಷ್ಟು ದಿನಗಳ ಕಾಲ ನಗರ ಬಿಟ್ಟು ಹಳ್ಳಿಗೆ ಹೋಗಿ ಇದ್ದು ಬಿಟ್ಟ. ಅಲ್ಲಿ ಅವನಿಗೆ ಏನೋ ಒಂದು ಸಮಾಧಾನವಾಯಿತು. ಹೊಲದ ಕಡೆ ಹೋಗಿ ಬಂದ. ಅಪ್ಪ ಉಳುಮೆ ಮಾಡುತ್ತಿದ್ದದ್ದು ನೆನಪಾಯಿತು. ಈಗ ಹೊಲ ಪಾಳು ಬಿದ್ದಿತ್ತು. ಹಳ್ಳಿ ಹೊಲ ಮನೆಗೆ ಸುಮ್ಮನೆ ಬಂದು ಇದ್ದಿದ್ದಕ್ಕೆ ಇಷ್ಟು ಖುಷಿಯಾಗಿರುವಾಗ ಇನ್ನೂ ಪೂರ್ತಿ ಇಲ್ಲೇ ಇದ್ದು ಬಿಟ್ಟರೆ ಎಷ್ಟು ಖುಷಿ ಸಿಗಬಹುದು ಅಂತ ಯೋಚಿಸಿದ. ಒಂದು ದಿನ ನಗರಕ್ಕೆ ಹೋಗಿ ತನ್ನ ಕೆಲಸವನ್ನೆಲ್ಲ ಶಾಶ್ವತವಾಗಿ ಬಿಟ್ಟು ಹಳ್ಳಿಗೆ ಬಂದು ನೆಲೆಸಿದ. ಎತ್ತುಗಳನ್ನು ಕೊಂಡ. ನೇಗಿಲುಗಳನ್ನು ತಂದಿಟ್ಟುಕೊಂಡು ಭೂಮಿ ತಾಯಿಯನ್ನು ನಂಬಿ ಮಣ್ಣಿಗೆ ಕೈ ಹಾಕಿ ಒಳ್ಳೆಯ ಬೀಜಗಳನ್ನು ಬಿತ್ತಿದ. ಒಳ್ಳೆಯ ಬೆಳೆಯೂ ಬೆಳೆದು ನಿಂತಿತು. ಅವನ ಖುಷಿಯೂ ಬೆಳೆದಿತ್ತು. ಇಂದು ಅವನಿಗೆ ತಂದೆ ಹೇಳಿದ್ದ ಮಾತು ನಿಜವೆನಿಸಿತು.